ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ನಮಸ್ತೆ ಗೆಳೆಯರೇ, ಇದು ರಾಜ್ರವರ ಮತ್ತೊಂದು ಶೂಟಿಂಗ್ ಶುರುವಾಗಿ ಕೊನೆಗೆ ಅರ್ಧಕ್ಕೆ ನಿಂತು ಬಿಡುಗಡೆಯಾಗದ ಚಿತ್ರ. ಆ ಚಿತ್ರದ ಹೆಸರು 58ನೇ ಇಸವಿಯಲ್ಲಿ ಶುರುವಾದ ಸತಿ ನರ್ಮದಾ. ಈ ಚಿತ್ರಕ್ಕೆ ಹಣ ಹೂಡಿದ್ದರು ಕಾಳಿಕಾಂಬಾ ಫಿಲ್ಮ್ಸ್ ಮಾಲೀಕರಾದ ನಟರಾಜ್ರವರು. ಚಿತ್ರಕ್ಕೆ ಕ್ಯಾಮೆರಾ ವರ್ಕ್ ಮಾಡಿದ್ದರು ಅಯ್ಯಂಗಾರ್ ರವರು. ಈ ಚಿತ್ರಕ್ಕೆ ನಾಯಕಿಯಾಗಿ ಶೋಭಾರಾಣಿ ಆಯ್ಕೆಯಾಗಿದ್ದರು. ಈ ಚಿತ್ರದ ಮತ್ತೊಂದು ವಿಶೇಷ, ಗೆಂಡೆತಿಮ್ಮ ಲೋಕೇಶ್ ರವರ ಪತ್ನಿ ಗಿರಿಜಾ ಲೋಕೇಶ್ ಬಾಲನಟಿಯಾಗಿ ಚಿತ್ರದಲ್ಲಿ ಅಭಿನಯಿಸಿರುವುದು. ಆದರೆ ಚಿತ್ರ ಪೂರ್ಣವಾಗದ ಕಾರಣ ಬಿಡುಗಡೆ ಆಗಲಿಲ್ಲ. ಮುಂದೆ 68ನೇ ಇಸವಿಯಲ್ಲಿ ಮತ್ತೊಮ್ಮೆ ರಾಜರವರ ಜೊತೆ ಅಭಿನಯಿಸುವ ಸುಯೋಗ ಗಿರಿಜಾ ಲೋಕೇಶ್ ರವರಿಗೆ ದಕ್ಕುತ್ತದೆ. ಆ ಚಿತ್ರವೇ ಧೂಮಕೇತು. ರಾಜ್ರವರು ತಮ್ಮ ವೃತ್ತಿ ಬದುಕನ್ನ ಆರಂಭಿಸಿದ್ದು ಸುಬ್ಬಯ್ಯ ನಾಯ್ಡುರವರ ನಾಟಕ ಕಂಪನಿಯಿಂದಲೇ. ಆದರೂ ಗೆಂಡತಿಮ್ಮ ಲೋಕೇಶ್ ರವರ ಜೊತೆ ಒಂದು ಚಿತ್ರದಲ್ಲಾದರೂ ಅಭಿನಯಿಸುವ ಭಾಗ್ಯ ಇವರಿಬ್ಬರಿಗೂ ಸಿಗಲಿಲ್ಲ. ಆದರೆ ಗಿರಿಜಾ ಲೋಕೇಶ್ ರವರು ಈ ವಿಷಯದಲ್ಲಿ ಲಕ್ಕಿ. 2 ಚಿತ್ರದಲ್ಲಿ ರಾಜ್ರವರೊಂದಿಗೆ ಒಟ್ಟಿಗೆ ಅಭಿನಯಿಸಿದ್ದಾರೆ. ಹೀಗೆ ಸತಿ ನರ್ಮದಾ ರಾಜ್ರವರ ಬಿಡುಗಡೆ ಆಗದ ಚಿತ್ರಗಳ ಸಾಲಿಗೆ ಸೇರಿಕೊಳ್ಳುತ್ತದೆ. ಮಾಹಿತಿ ಇಷ್ಟವಾಯ್ತೇ? ಕಮೆಂಟ್ ಮಾಡಿ ತಿಳಿಸಿ. ಹೊಸ ವಿಷಯದ ಜೊತೆ ಮತ್ತೆ ಭೇಟಿಯಾಗುವೆವು. ಧನ್ಯವಾದ.